ಏಯ್ ಪೇ ಏಯ್ ಬರ್ರಿ ಬರ್ರಿ ಮೂರೇ ಗೊತ್ತು ಸರಿ ಬಸ್ ಸರಿ ಹೌದಪ್ಪ ಸರ್ ಮುಂದೆ ಹೌದು ಜರ ಸರಿ ಏ ಬಿ ಏ ಏ ಯಾಕೋ ಮುಳದಿಯೋ ಏನೇನ ಶೇನಿದೆ ಭಾಳ ಹೇಳಕತ್ತಾರ ಅದೇ ನೀರು ಜಾಸ್ತಿ ಇದೆ ರೀ ಬಿಟ್ಟು ಮೊದಲ ಒಂದೇ ಲಕ್ಷ ಇದೆ ನಮ್ಮದು ಏನು ಮಾಡಿದ್ರು ನಾವು 23ನೇ ತಾರೀಕಿನ ದಿನ ಗೇಟ್ ಎಲ್ಲ ಮೊದಲೇ ನಂಗೆ ತಿಳಿಸ್ಬಿಟ್ಟಿಲ್ಲ ಅವ್ರು ಬಿಚ್ಚಿದ್ರು ಮನೆ ಆಗಿತ್ತಲ್ಲ ಈ ಸಲ ಬಿಟ್ಟೆ ಮಾಡಿಬಿಡಲಿಲ್ಲ ಅದಕ್ಕೆ ಅವ್ರು ಶುಗರ್ ಫ್ಯಾಕ್ಟ್ರಿಗೆ ಇದ್ದಾರೆ ಎಲ್ಲರಿಗೆ ಕರೆದು ಮತ್ತು ಇಂಗ್ಲೀಷ್ ಸೆಕ್ರೆಟರಿ ಕುಲಕರ್ಣಿ ಅಂತ ಹೇಳಿದ್ದಾರೆ ಹೇಳಿ ಏನು ಹೇಳಿದ್ವಿ ಬ್ಯೂಟಿಫುಲ್ ಇಲ್ಲಾಂದ್ರೆ ಏನು ಭಾಳ ತ್ರಾಸ ಆಗ್ತದೆ ಅದೊಂದು ಸಣ್ಣತನ ಮಾಡಬೇಕು ಸ್ವಲ್ಪ ಬಂದರೂ ಪರಿಹಾರ ಬಂದ್ರೆ ಸಿಟ್ಟು ನೋಡ್ಬೇಕು ಹೌದು ಸ್ವಲ್ಪ ಬಂದರು ಅಚ್ಕಡೆ ಮಗು ಬಂದ್ರು ಪರಿಹಾರ ಫೋಟೋ ಅವ್ರಿಗೆ ಮೋಟಿ ಬಂದ ಏನೆಲ್ಲ ಎಮಡಿತು ಏನೆಲ್ಲ ಎಮಡಿತು ಈಗ ಒಟ್ಟು ನಿಮ್ಮಲ್ಲಿ ಹನಿ ಆದದ್ದು ಮನೆಗಳು ನಮ್ಮ ಭಕ್ತ ಒಂದು ಒಂದು ಹತ್ತಪ್ಪಕ್ಕೆ ಯಾರು ಮಣ್ಣಿ ಹೋಗಿಲ್ಲ ತಿಳ್ಕೊಂಡ್ರೆ ಅವ್ರು ತಿಳ್ಕೊಂಡ್ರು ಯಾರಿಗೂ ಮಳಿ ಮಳಿ ರೀ ಅದೇ ಬೇಗ ಹಲೋ ಆಟ ಬರ್ಬೇಡ್ರಿ ಹಲೋ ನಮಸ್ಕಾರ ಇವ್ರನ್ನ ಇಲ್ಲಿ ಚಿಕ್ಕಮಗಳೂರ್ದಾಗ ಇದೀನು ನಿಮ್ಮ ಕಡೆ ಗುಲ್ಬರ್ಗ ಜಿಲ್ಲಾ ಅಫಜಲ್ಪುರ ತಾಲೂಕು ಹಿರೇಮಣೂರು ಅದಲ್ಲ ಅದ್ರ ಇದ್ರಿಗೆ ನಮ್ಮ ಕಡೆ ಒಂದು ಚಿಕ್ಕಮಗಳೂರು ಅದ 4 ಕಾನ್ಸ್ಟಿಟ್ಯೂನ್ಸಿದು ಚಿಕ್ಕಮಗಳೂರು ಇಲ್ಲಿ ಏನಾಗಿದೆ ನಿಮ್ದು ಏನು ಸಣ್ಣ ಬ್ಯಾರೇಜ್ ಆಯ್ತಲ್ಲ ಬ್ಯಾರೇಜ್ ಆದ ಬಳಿಕ ಏನು ಇಲ್ಲಿ ಇದೆಲ್ಲ ಸಮ್ಮರ್ಜ್ ಆಗ್ಯದಲ್ಲ ಈ ಭೂಮಿಗಳು ಇವ್ರಿಗೆ ಪರಿಹಾರ ಬಂದಿಲ್ರಿ ಅವ್ರಿಗೆ ಇನ್ನೊಂದು ಏನಂದ್ರೆ ಆಚೆ ಕಡೆ ಗುಲ್ಬರ್ಗ ಸೈಡ್ ನಿಮ್ಗೆ ಏನೆಲ್ಲ ಆಫೀಸ್ ಅದ ನೀವೆಲ್ಲ ಅಫಜಲ್ಪುರ ತಾಲೂಕದ ಎಲ್ಲ ಹಳ್ಳಿಗಳಿಗೆ ಕೊಟ್ಟಿರಿ ನಮ್ಮಲ್ಲಿ ಇಂಡಿ ತಾಲೂಕದ ಏನೋ ಒಂದು 4-5 ಹಳ್ಳಿ ಅದಾವ ರಾಡಿಗೆ ಆಗಲಿ ಊರಿಗೆ ಆಗಲಿ ಮುಯ್ಯಾರಾಗಲಿ ಚಿಕ್ಕಮಗಳೂರಾಗಲಿ ಅದರ ಕಡೆ ಆಗಲಿ ನೀವು ಕೊಟ್ಟೇ ಇಲ್ಲ ಇದೇನು ಅನ್ಸದ ತಾರತಮ್ಯ ಆಗ್ತದೆ ನಾಳೆ ಇದು ಭಾಳ ಮಿಸ್ಮ್ಯಾನೇಜ್ಮೆಂಟ್ ಅನ್ಸ್ಲಾದ ಈ ಫ್ಲಡ್ ಸಿಚುವೇಶನ್ ಮುಗಿದ ಬಳಕ ಇಲ್ಲಿ ಏನು ಇವ್ರಿಗೆ ನಿಜವಾಗಿ ತೊಂದರೆ ಆಗ್ಯದಲ್ಲ ಇವ್ರಿಗೆ ಭೂಮಿ ಏನು ಕಳ್ಕೊಂಡಾರ ಏನು ಸಮರ್ಜ್ ಆಗ್ತದೆ ಈ ಸೊನ್ನ ಬ್ಯಾರೇಜ್ದಿಂದ ಬ್ಯಾಕ್ ವಾಟರ್ದಿಂದ ಏನು ತೊಂದರೆ ಆಗಿ ಭೂಮಿ ಮುಳುಗ್ತಾವ ಆಲ್ರೆಡಿ ಸರ್ವೆ ಆಗ್ಯದ ಸರ್ವೆ ಆಗಿ ಪರಿಹಾರ ಕೊಡ್ಬೇಕು ಬರೀ ಪರಿಹಾರ ಕೊಡೋದು ಉಳಿದ್ಬಿಟ್ಟ ಅವ್ರು ಜಲ್ದಿ ಮಾಡ್ರಿ ನೀವು ಡಿಲೇ ಮಾಡಿದ್ರೆ ಮತ್ತೆ ನನಗೆ ರೀಸರ್ವೆ ಮಾಡಿ ಮತ್ತೆ ಇವತ್ತಿನ ರೇಟ್ ಹಚ್ಕೊಂಡು ಕೊಟ್ಟಿರ್ತೀವಿ ನಾವು ಸುಮ್ಮನೆ ಈಗ 1 ತಿಂಗಳು 2 ತಿಂಗಳ ಜಲ್ದಿ ಕೊಟ್ಟರೆ ಅಂದರೆ ಮುಂದಿನ ಸಮಸ್ಯೆ ಆಗಂಗಿಲ್ಲ ಅದರ್ವೈಸ್ ಮತ್ತೆ ನಾ ಇವತ್ತಿನ ಪ್ರಚಲಿತ ವಿದ್ಯಮಾನಕ್ಕೆ ಮತ್ತೆ ನೀವು ರೀಸರ್ವೆ ಮಾಡಕ್ಕೆ ಹಚ್ತೀವಿ ನೋಡ್ರಿ ಕ್ಲಿಯರ್ ಮಾಡಿರಿ ಆಮೇಲೆ ಆ ಗೇಟ್ ಅಂದ್ರೂ ಹಂಗೆ ಓಪನ್ ಇರಲ್ರಿ ನಾ ಇನ್ನೂ ಹೊಡೆದಂಡಿಗೆ ಇನ್ನೂ ಸೀನಾ ಕ್ಯಾಚ್ಮೆಂಟ್ದಾಗ ಮಳೆ ಅದ ತಿಳಿಯಾರ ಇನ್ನೂ ಬರ್ಲಾಗತ್ತದ ಮತ್ತು ಸೋಲಾಪುರ ಬಿಜಾಪುರ ಹೈವೇ ಮತ್ತೆ ಬಂದಾಗ್ಯದ ಮುಂಜಾನೆ 7 ಗಂಟೆಯಿಂದ ಸೊ ಹಿಂಗಾಗಿ ಇನ್ನೂ ಮತ್ತೆ ಇದು ಫ್ಲಡ್ ಇನ್ನೂ ಇವತ್ತೊಂದು ದಿವಸ ಇರ್ತದೆ ಅದಕ್ಕೆ ನೀವು ಏನು ಸೋನ ಗೇಟ್ ಅವತ್ತು ತೆಗೆದು ನಿರ್ಣಯ ಮಾಡಿದ್ದೀವಿ ಅದು ಇನ್ನೊಂದು ಕಂಟಿನ್ಯೂ ಇರಲಿ ಹಂಗೆ ಅದು ಎದುರುಗೌಡ್ರ ಸಂಗಮೇಶ್ವರ ಹಾದಿರಿ ಮಂದಿ ಟ್ರ್ಯಾಕ್ಟರ್ ಒಂದು 5-6 ಕಿಲೋಮೀಟರ್ 3-4 ಕಿಲೋಮೀಟರ್ ಆದ ನೋಡ್ರಿ ತಾಲೂಕ್ ಪಂಚಾಯತ್ 3 ಹೆಸರು ಬರ್ಕೊಂಡು ನಿನ್ನೆ ಆ ಮೆರಿಗೆ ಬರ್ಕೊಂಡಿಲ್ಲ ಹೆಣ್ಮಕ್ಳು ಕೂತಿದ್ರಲ್ಲ ಆ ರೋಡ್ 2 ರೋಡ್ ಅಡಿಗೆ ಒಳಗೆ ಅಲ್ಲೇನು ಹಿಂಗೆ ಮಗಲಿತ್ತಲ್ಲ ಮಠಕ್ಕುಗಳದಾಗ ಅದೊಂದು ರೋಡ್ ಇಲ್ಲಿ ಚಿಕ್ಕಮಗಳೂರಿನಾಗ ಒಂದು ಹೇಳ್ರಿ ಸಂಗಮೇಶ್ವರ ರಸ್ತೆ ಸಂಗಮೇಶ್ವರ ರಸ್ತೆ ಮಾಡಿಕೊಡ್ರಿ ಸಂಗಮೇಶ್ವರ ರಸ್ತೆ ಅದು ಒಂದು ನೋಡ್ರಿ ಅದಾವ ನಮಗ್ ಕೊಡ್ಲಿಕ್ಕೆ ಒಂದೊಂದು 12 ಊರು 12 ಊರಾಗ ಒಂದೊಂದರೆ ಖಾಲಿ ಮಾಡಿಕೊಟ್ಟ ವಿಮಾನಗಳ ಐತಲ್ಲ ಇಲ್ಲಿ ನಮ್ಮಲ್ಲಿ 2 ಬಾದಾಗಿರೋದು
ಅದು ನಾ ಮಾಡ್ಕೊಡಂಗಿಲ್ಲ ರೋಡ್ ಒಂದು ಹಾಕ್ಬಿಡ್ತೀನಿ ಏನು ಮುಗೀತು ಡಾಂಬರ್ ಮಲೆನಾಡು ಆಯ್ತು ನಿಮ್ದು ಈಗ ರೋಡ್ ಚಲೋ ಹೊಡೆಯಲ್ಲ ಮುಗಿದು ನಾ ನಿನ್ನೆ ತಿಳ್ಕೊಂಡ್ಬಿಟ್ಟು ಈಗ ರೋಡ್ ಮಾಡೋದಾಗಂಗಿಲ್ಲ ಇನ್ನು ಹಿಂಗೆ ಬದುಕೋರು ನಾವು ಮಲೆನಾಡ್ತಾರೆ ಹೋಗಿರಲಿಲ್ಲ ರೋಡೇ ಚಲೋ ಇರಲಿಲ್ಲ ನಮ್ಮಲ್ಲಿ ಎಷ್ಟಿದ್ದೇವ್ರಿ ಅಟ್ಟ ಅಡುಗೆ ಅದು ಒಂದು ಮೇನ್ ಆಗ್ಬೇಕು ಒಂದು ಡೆಲಿವರಿ ಬಂದ್ರೆ ಭಾಳ ಹೈರಾಣ ಅದ್ರಿ ಗೌಡ್ರು. ಅದು ಒಂದು ಭಾರಿ ಆಗುತ್ತೆ ಆಮೇಲೆ ಏನು ಮನೆಗಳು ಬಿದ್ದಾವಲ್ಲ ಕಂಪಲ್ಸರಿ ಇನ್ನೂ ಹಿಂಗೆ ಹೋಗ ಇನ್ನೇನು ಏನು ಮಾತಾಡಿದವಲ್ಲ ಹಿಂಗೆ ಅದು ಅಲ್ಲ ಅದು ಸ್ವಲ್ಪ ಹೆಚ್ಚಿಗೆ ಮಾಡ್ಲಿಕ್ಕೆ ನೋಡಾಯ್ತೀವಿ ರೀ ಇವ್ರ ಕೈಯಾಗ ಏನದ ಇವರು ಗೌರ್ಮೆಂಟ್ CM ಜೊತೆ ನಾಳೆ ಮುಖ್ಯಮಂತ್ರಿಗಳು ಇಲ್ಲೊಂದು ವೈಮಾನಿಕ ಸಮೀಕ್ಷೆ ಮಾಡೋದ ಮಾಡಿ ಗುರುಗಳು ಒಂದು ಮೀಟಿಂಗ್ ಮಾಡೋದು ಯಾಕಂದ್ರೆ ಯಾದಗಿರಿ ಕೆಳಗೆ ಬಿಜಾಪುರ ಮೇಲೆ ಅದ ಸೆಂಟ್ರ್ ಪ್ಲೇಸ್ ಆಗ್ತದೆ ಗುಲ್ಬರ್ಗ ಮೀಟಿಂಗ್ ಕರೆದ ಮಾಡಿ CM ನಾ ಹೇಳ್ತೀನಿ ಇವತ್ತು ರಾತ್ರಿ ಹೇಳ್ತೀನಿ ಹಿಂಗೆ